ತೋರ್ಸ್ ನೋಡೋಣ. ಅಜ್ಜಿ ಏನಿಲ್ಲ ಸುಮ್ಮನಿರಜ್ಜೆ. ನಾವು ವಯಸ್ಸಿನಲ್ಲಿ ಎಲ್ಲ ಕಂಡಿದ್ದೀವಿ ಕಣೋ, ನಾಚಿಕೆ ಬೇಡ. ಮಾಡಿದ್ಯೇನೋ, ಇಷ್ಟೊಂದು ದುಡ್ಡು ಮುಚ್ಕೊಂಡು ಹೋಗ್ತಿದ್ಯಲ್ಲೋ. ಹೆಸರಿಗೆ ತಕ್ಕನಂಗೆ ಕಳ್ಳ ಆಗ್ಬಿಟ್ಯಲ್ಲೋ. ಅದು 10 ರೂಪಾಯಿ 20 ರೂಪಾಯಿ ಅಲ್ವಲ್ಲೋ, ಕಂತೆ 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 ದುಡ್ಡು. ನಾಚಿಕೆ ಆಗಲ್ಲ ನಿನಗೆ? ನಾಚಿಕೆ ಆಗಲ್ಲ ನಿನ್ನ ಜನ್ಮಕ್ಕೆ? ಇಷ್ಟು ದಿನ ನಿನ್ನನ್ನು ಬರೀ ಕುಡ್ಕ ಅನ್ಕೊಂಡಿದ್ದೆ, ಈಗ ಕಳ್ತನ ಮಾಡ್ತೀಯ. ಅದು ನಿನ್ನ ಮನೆ ಒಳಗಡೆ. ನೀನು ಎಲ್ಲಿ ಉಂಡು ತಿಂದು ತೇಗಿ ಮಲಗ್ತಾ ಇದೆಯೋ ಅಲ್ಲೇ ಕದಿಯೋ ಅಂತ ದರಿದ್ರ ಏನು ಬಂತು ನಿನಗೆ? ಕೇಳಿದ್ರೆ ನಾನೇ ಕೊಡ್ತಾ ಇದ್ನಲ್ಲ. ಈ ಸೂರ್ಯ ಪ್ರಕಾಶ್ 45 ವರ್ಷ ದುಡಿತಾ ಇರೋದು ನಿಮಗೋಸ್ಕರ ತಾನೆ, ನನಗೋಸ್ಕರನ? 4 ಕತ್ತೆ ವಯಸ್ಸಾಗಿದೆ, 4 ಕಾಣಿ ದುಡಿಯೋ ಯೋಗ್ಯತೆ ಇಲ್ಲ. ನಿಮ್ಮಪ್ಪ ದುಡ್ಡ ಕದ್ದು ತಿಂದು ಕುಡಿದು ಮಜಾ ಮಾಡ್ಬೇಕಾ? ಇಂಥ ಬದುಕಬೇಕಾ? ಏನೋ ನಿನ್ನ ಅವಸ್ಥೆ ಕೃಷ್ಣ. ಐಷಾರಾಮಿ ಜೀವನ ಇದೆ, ರಾಜನ ರೀತಿ ಬದುಕೋ ಯೋಗ ಇದೆ ನಿನಗೆ. ಕೆಲಸ ಇಲ್ಲ, ಬೊಕ್ಸ ಇಲ್ಲ, ಕೇಳಿದಷ್ಟು ದುಡ್ಡು ಸಿಗುವಷ್ಟು ಆಸ್ತಿ ಇದೆ. ಇದು ಏನಪ್ಪ ಕಳ್ಳತನ ಮಾಡಿಕೊಂಡು ಮನೆ ಮರ್ಯಾದಿನೋ ಬೀದಿಗೆ ತರ್ತಾ ಇದೆಯಲ್ಲೋ. ಏಯ್, ಈ ಹಣ ಮೋಸ ಮಾಡಿದ ದುಡ್ಡಲ್ಲ, ಯಾರ್ದೋ ತಲೆ ಹೊಡೆದಿದ್ದ ದುಡ್ಡಲ್ಲ, ನನ್ನ ಬೆವರಿನ ದುಡ್ಡು, ನನ್ನ ಶ್ರಮ, ನನ್ನ ಕಷ್ಟ ಇದು. ಈ ಹಣನ ನೀನು ಮುಟ್ಟಿ ಗಲೀಜು ಮಾಡಿದ್ಯಾ. ಇದನ್ನ ನಾನು ತಗೊಳ್ಳಲ್ಲ. ತಗೊಂಡೆಲ್ಲಾರು ತೊಲಗೋ. ಇದರಿಂದ ನಿಂಗೆ ಸುಖ ಸಿಗುತ್ತಾ ಅನ್ನೋದಾರೆ ಅದು ಖಾಲಿ ಆಗೋವರೆಗೂ ನಮ್ಮ ಮನೆ ಹೊಸಲು ತೊಳಿಬೇಡ. ಹೋಗ್, ಅದೆಷ್ಟು ಕುಡಿತಾ ಕುಡಿ ಹೋಗು. ಅಪ್ಪ ಅದು ನೀನು ಅವನ ಜೊತೆ ಸೇರ್ಕೊಂಡು ಹಾಳಾಗೋಗ್ತಾ ಇದೆಯಾ. ಅವ್ನು ತೋಡೋ ಗುಡ್ಡಿಯಲ್ಲಿ ನೀನು ಬೀಳ್ತಾ ಇದೆಯಾ. ಅವ್ನು ಗುಂಡುಗಾವಿ ನನ್ನ ಮಗ. ಅವನು ನೀನು ಸಂಸಾರಿ, ಮದುವೆ ಮಾಡ್ಕೊಂಡಿದ್ಯಾ, ನಿನ್ನ ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ, ನಾನೇ ಇರಲಿ ನಿನಗೆ. ಕಳ್ತನ, ಇಂಥ ಮಕ್ಕಳಿಗೆ ನಾನು ಅಪ್ಪ ಆಗಿದ್ದೀನಲ್ಲ, ಚಪ್ಪಲಿದವ್ರು ನೋಡ್ಕೋಬೇಕು ನನಗೆ.